Hello everyone, I am Nandini, working as Assistant Professor in the Department of Commerce at Government First Grade College for Women's, Tumkur. Dear friends and students, in last two videos, I discussed about meaning and objectives of amalgamation, types of amalgamation, and accounting treatment of amalgamation. In this video, I would like to discuss accounting procedure for amalgamation or the steps involved in accounting procedure for amalgamation. ಈ ಒಂದು ವಿಡಿಯೋದಲ್ಲಿ ನಾನು ಅಮಾಲ್ಗಮೇಷನ್ ಪ್ರಾಬ್ಲಮ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಅಥವಾ ಅಕೌಂಟಿಂಗ್ ಪ್ರೊಸೀಜರ್ ಫಾರ್ ಅಮಾಲ್ಗಮೇಷನ್ನಲ್ಲಿ ಯಾವ ಸ್ಟೆಪ್ಸ್ ಇದೆ ಅನ್ನೋದನ್ನು ನಾನು ಒನ್ ಬೈ ಒನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೀನಿ. Okay, first let us see what are the steps involved in the accounting procedure for amalgamation. Accounting procedure for amalgamation nalli there are basically 4 steps are involved. 4 steps involve agide. Adralli first one yaudu anta andre calculation of purchase consideration, and the second one ascertainment of discharge of purchase consideration, and the third one passing or closing entries in the books of transferor company, and the last one passing opening entries in the books of transferee company. These are the 4 important steps which are involved in the accounting procedure for amalgamation. Okay, let us discuss one by one. Okay, first step ಏನು purchase consideration or calculation of purchase consideration. ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಏನು ಅಂತ ನೋಡೋಣ. ಪರ್ಚೇಸ್ ಕನ್ಸಿಡರೇಷನ್ ರೆಫರ್ಸ್ ಟು ದಿ consideration payable by the transferee company. It can also be called as purchasing company to the transferor company for taking over the asset and liabilities of the transferor company. ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂದರೆ ತುಂಬ ಸಿಂಪಲ್, ಏನೂ ಇಲ್ಲ. ಇಟ್ ರೆಫರ್ಸ್ ಟು ದಿ ಕನ್ಸಿಡರೇಷನ್. ಇವಾಗ ಟ್ರಾನ್ಸ್ಫರರ್ ಕಂಪನಿಗಳು ಅವರ ಕಂಪನಿನ ಲಿಕ್ವಿಡೇಟ್ ಮಾಡಿ ಒಂದು ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ ಅಲ್ಲ, ಅಮಾಲ್ಗಮೇಟ್ ಆದಮೇಲೆ ಅದನ್ನು ನಾವು ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ಒಂದು ಪರ್ಚೇಸಿಂಗ್ ಕಂಪನಿ ಅಥವಾ ಟ್ರಾನ್ಸ್ಫರಿ ಕಂಪನಿ ಏನಿದೆ, ಈ ಟ್ರಾನ್ಸ್ಫರರ್ ಕಂಪನಿಯ ಅಸೆಟ್ ಮತ್ತು ಲಿಯಾಬಿಲಿಟಿನ ಈ ಕಂಪನಿ ಟೇಕ್ ಓವರ್ ಮಾಡೋದ್ರಿಂದ ಅವರಿಗೆ ಕೊಡುವಂತಹ ಮಾನಿಟರಿ ಕನ್ಸಿಡರೇಷನ್ ಏನಿದೆ, ಆ ಒಂದು ಮಾನಿಟರಿ ಕನ್ಸಿಡರೇಷನ್ಸನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಇಟ್ಸ್ ವೆರಿ ಸಿಂಪಲ್. ಕನ್ಸಿಡರೇಷನ್ ಪೇಯಬಲ್ ಬೈ ದ ಟ್ರಾನ್ಸ್ಫರಿ ಕಂಪನಿ ಟು ದ ಟ್ರಾನ್ಸ್ಫರರ್ ಕಂಪನಿ. ಯಾಕೆ ಕೊಡ್ತಾರೆ? ಫಾರ್ ಟೇಕಿಂಗ್ ಓವರ್ ದಿ ಅಸೆಟ್ ಅಂಡ್ ಲಿಯಾಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ. ಈ ಒಂದು ವೆಂಡರ್ ಅಥವಾ ಸೆಲ್ಲಿಂಗ್ ಕಂಪನಿಯ ಅಸೆಟ್ಟು ಮತ್ತು ಲಿಯಾಬಿಲಿಟಿನ ಈ ಒಂದು ಪರ್ಚೇಸಿಂಗ್ ಅಥವಾ ಟ್ರಾನ್ಸ್ಫರಿ ಕಂಪನಿ ಟೇಕ್ ಓವರ್ ಮಾಡುತ್ತೆ ಅಲ್ಲ, ಆ ಟೇಕ್ ಓವರ್ ಮಾಡೋದಕ್ಕೆ ಇವರಿಗೆ ಕೊಡುವಂತಹ ಒಂದು ಮಾನಿಟರಿ ಕನ್ಸಿಡರೇಷನ್ ಏನಿದೆಯೋ ಆ ಒಂದು ಮಾನಿಟರಿ ಕನ್ಸಿಡರೇಷನ್ಸನ್ನು ನಾವು ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಅಕೌಂಟಿಂಗ್ ಪ್ರೊಸೀಜರ್. ಅಕೌಂಟಿಂಗ್ ಪ್ರೊಸೀಜರ್ ಆಫ್ ಅಮಾಲ್ಗಮೇಷನ್ ಅಲ್ಲಿ ನಮಗೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಆರ್ ದ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಇವಾಗ ಹೇಳಿದ್ವಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಟ್ರಾನ್ಸ್ಫರರ್ ಕಂಪನಿಗೆ ಕೊಡಬೇಕಾಗುತ್ತೆ ಅಂತ. ಓಕೆ, ಎಷ್ಟು ಕೊಡಬೇಕು, ಯಾವ ಬೇಸಿಸ್ ಮೇಲೆ ಕೊಡಬೇಕು ಅಥವಾ ಎಷ್ಟು ಕೊಡಬೇಕು ಅನ್ನೋದನ್ನ ಹೇಗೆ ನಾವು ಅಸರ್ಟೈನ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಬಟ್ ಬೇಸಿಕಲಿ ನಾವು 3 ಮೆಥಡ್ಸನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಲಂಪ್ಸಮ್ ಮೆಥಡ್ ಅಂತ ಬರುತ್ತೆ. ದೆನ್ ಸೆಕೆಂಡ್ ಒನ್ ನೆಟ್ ಅಸೆಟ್ಸ್ ಮೆಥಡ್, ಆ್ಯಂಡ್ ದ ಥರ್ಡ್ ಒನ್ ನೆಟ್ ಪೇಮೆಂಟ್ ಮೆಥಡ್. ಡಿಫ್ರೆಂಟ್ ಮೆಥಡ್ಸ್ ಇದೆ, ಬಟ್ ನಾವು ತುಂಬ ಇಂಪಾರ್ಟೆಂಟಾಗಿ ಈ ಒಂದು 3 ಮೆಥಡನ್ನ, ಈ 3ರಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಅಪ್ಲೈ ಮಾಡಿ ಎಷ್ಟು ಪರ್ಚೇಸ್ ಕನ್ಸಿಡರೇಷನನ್ನು ಟ್ರಾನ್ಸ್ಫರರ್ ಕಂಪನಿಗೆ ಕೊಡಬೇಕು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ದಿಸ್ ಮೆಥಡ್ ಒನ್ ಬೈ ಒನ್. ಓಕೆ, ಫಸ್ಟ್ ಲಂಪ್ಸಮ್ ಮೆಥಡ್ ಅಂದರೆ ಏನು ಅಂತ ನೋಡೋಣ. Actually speaking or strictly speaking, lump sum method is not a method because in this type the purchase consideration amount is already mentioned in the
ಪ್ರಾಬ್ಲಮ್ ಇಟ್ ಸೆಲ್ಫ್ ಅಂಡ್ ದರ್ ಇಸ್ ನೋ ಎನಿ ಕ್ಯಾಲ್ಕುಲೇಷನ್ ಈಸ್ ಇನ್ವಾಲ್ವ್ಡ್. ಇಲ್ಲಿ ಹೆಸರು ಹೇಳೋ ಹಾಗೆ ಲಂಪ್ಸಮ್ ಆಗಿ ಇಷ್ಟು ಅಮೌಂಟ್ ಅಂತ ಮಾತಾಡಿರ್ತಾರೆ. ಸೊ ಹಾಗಾಗಿ ಆ ಅಮೌಂಟನ್ನು ಟ್ರಾನ್ಸ್ಫರರ್ ಕಂಪನಿಗೆ ಕೊಡ್ತಾ ಹೋಗುತ್ತೆ. ಎಷ್ಟು ಅಮೌಂಟಿಗೆ ಅಥವಾ ಎಷ್ಟು ಕನ್ಸಿಡರೇಷನ್ಸನ್ನು ಕೊಡಬೇಕು ಅಂತ ಪ್ರಾಬ್ಲಮಲ್ಲಿ ಅವರ ಸ್ಪೆಸಿಫೈ ಮಾಡಿರ್ತಾರೆ. ಹಾಗಾಗಿ ನಮಗಿಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಪ್ರೊಸೀಜರ್ ನಮಗಿಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿದ್ದೀವಿ ನೋಡಿ, ಆಕ್ಚುಲಿ ದಿಸ್ ಇಸ್ ನಾಟ್ ಎ ಮೆಥಡ್. when the PC amount is mentioned in the problem itself is called lump sum method. lump sum ಆಗಿ ಇಷ್ಟು ಅಮೌಂಟ್ ಅಂತ ಹೇಳಿರ್ತಾರೆ, ಅದನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ನಾವಿಲ್ಲಿ ಕರಿತೀವಿ. ಓಕೆ, ಇದಕ್ಕೆ ರಿಲೆವೆಂಟ್ ಆಗಿ ಇಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ ನೋಡಿ. Total purchase consideration is rupees 2,60,000 which is to be discharged by issue of 16,000 equity shares of rupees 10 each and rupees 1 lakh in cash. Calculate purchase consideration. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟು ಅಂತ ಅವರೇ ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿದ್ದಾರೆ. ದಟ್ ಈಸ್ 2,60,000 ರೂಪೀಸ್ ಇದೆ. ಸೊ ಈ ಒಂದು 2,60,000 ರೂಪೀಸ್ ಏನಿದೆ ಅಲ್ವಾ, ಇದನ್ನ ಡಿಸ್ಚಾರ್ಜ್ ಅಂತ ಅಂದರೆ ಯಾವ ಒಂದು ಮೋಡಲ್ಲಿ ಕೊಡ್ತಾ ಇದ್ದಾರೆ ಅಥವಾ ಯಾವ ಒಂದು ವೇನಲ್ಲಿ ಟ್ರಾನ್ಸ್ಫರರ್ ಕಂಪನಿಗೆ ಕೊಡ್ತಾ ಇದೆ ಅಂತ. ಅದರಲ್ಲಿ 16,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದೆ ಟ್ರಾನ್ಸ್ಫರರ್ ಕಂಪನಿಗೆ ಅಟ್ ದ ರೇಟ್ ಆಫ್ 10 ರೂಪೀಸ್ ಪರ್ ಶೇರ್. ಒಂದು ಶೇರಿಗೆ 10 ರೂಪಾಯಿಗೆ 16,000 ಶೇರ್ಸನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ಪಿ ಸಿನ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ ಅಲ್ವಾ, ಆ ಒಂದು ರಿಮೈನಿಂಗ್ ಟೋಟಲ್ 2,60,000. ಇವಾಗ 16,000 ಶೇರ್ಸ್ 10 ರೂಪೀಸ್ ಅಂತಂದ್ರೆ ಇಲ್ಲಿ ನಮಗೆ 1,60,000 ಮಾತ್ರ ಆಗುತ್ತೆ. ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, ಇನ್ನು 1 ಲ್ಯಾಕ್ ರೂಪಾಯಿ ಉಳ್ಕೊಳ್ಳುತ್ತೆ ಅಲ್ವಾ. ಆ 1 ಲ್ಯಾಕ್ ರೂಪಾಯಿನ ಅವರು ಕ್ಯಾಶಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದನ್ನು ನಾವು ಯಾವ ರೀತಿ ಇಲ್ಲಿ ತೋರಿಸ್ಬೋದು ಅಂತ ಅಂದರೆ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಏನೂ ಇಲ್ಲ, ಆಲ್ರೆಡಿ 2,60,000 ಅಂತ ಅವರೇ ಕೊಟ್ಟಿದ್ದಾರೆ. ಬಟ್ ಯಾವ ಮೋಡಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಓಕೆ, ಅದರಲ್ಲಿ ಈಕ್ವಿಟಿ ಶೇರ್ಸಲ್ಲಿ ನಂಬರ್ ಆಫ್ ಶೇರ್ಸು 16,000 ಇದೆ. ದೆನ್ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇದೆ. ಇವೆರಡೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ನಮಗೆ 1,60,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗುತ್ತೆ. ದೆನ್ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ 1 ಲ್ಯಾಕ್ ರೂಪಾಯಿ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 1 ಲ್ಯಾಕ್ ರೂಪಾಯಿ ಕ್ಯಾಶಲ್ಲಿ ಕೊಡ್ತಾ ಇದ್ದಾರೆ. ಇದೆರಡು ನಿಮಗೆ ಆ್ಯಡ್ ಮಾಡಿದ್ರೆ 2,60,000. ಸೊ ಈ ಥರ ಸಿಂಪಲ್ ಆಗಿ ಇರುತ್ತೆ ನಮಗೆ ಪಿ ಸಿ ಕ್ಯಾಲ್ಕುಲೇಷನ್ ಅಂಡರ್ ದ ಲಂಪ್ ಸಮ್ ಮೆಥಡ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಸೇಮ್ ಇದೆ. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ 2 lakh which is to be discharged by issue of 15,000 equity shares of rupees 10 each and balance in cash. Calculate purchase consideration. So total purchase consideration 2 lakh ಇದೆ. ಅದನ್ನು ಹೇಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅಂದರೆ 15,000 ನಂಬರ್ ಆಫ್ ಶೇರ್ಸನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಟ್ ದ ರೇಟ್ ಆಫ್ 10 ರೂಪೀಸ್ ಈಚ್. ಆ್ಯಂಡ್ ಬ್ಯಾಲೆನ್ಸ್ ಏನಿದೆಯೋ ಆ ಒಂದು ಬ್ಯಾಲೆನ್ಸನ್ನು ಅವರು ಕ್ಯಾಶಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದನ್ನು ನಾವು ಹೇಗೆ ತೋರಿಸ್ಬೋದು ಅಂತ ಅಂದರೆ, ಕ್ಯಾಲ್ಕುಲೇಷನ್ಸಲ್ಲಿ ಈಕ್ವಿಟಿ ಶೇರ್ಸ್ 15,000 ಇಂಟು 10 ರೂಪಾಯಿ ಫೇಸ್ ವ್ಯಾಲ್ಯೂ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1,50,000 ಬರುತ್ತೆ. ಟೋಟಲ್ ಪಿ ಸಿ ಇರೋದು 2 ಲ್ಯಾಕ್. ಇಲ್ಲಿ 1,50,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆದರೆ ಬ್ಯಾಲೆನ್ಸನ್ನ ಕ್ಯಾಶಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, 50,000 ರೂಪೀಸ್ ಉಳ್ಕೊಳ್ಳುತ್ತೆ. ಆ 50,000 ರೂಪೀಸ್ನ ನಾವು ಕ್ಯಾಶಲ್ಲಿ ಪೇ ಮಾಡ್ತೀವಿ. ಇದೆರಡು ಆಡಾದರೆ ನಮಗೆ ಟೋಟಲ್ 2 ಲ್ಯಾಕ್ ರೂಪೀಸ್. ಓಕೆ, ಈ ಥರ ಒಂದು ಸಿಂಪಲ್ ಆಗಿ ನಾವು ಲಂಪ್ ಸಮ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇನ್ನು ರಿಮೈನಿಂಗ್ ಏನಿದೆ ಅಲ್ವಾ, ನೆಟ್ ಅಸೆಟ್ ಲಂಪ್ ಸಮ್ ಮೆಥಡ್ ಆಗಿದೆ. ಇನ್ನು ನೆಟ್ ಅಸೆಟ್ ಮೆಥಡ್ ಆ್ಯಂಡ್ ನೆಟ್ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ. ಸೊ ಹಾಗಂದರೆ ಏನು, ಅದರಲ್ಲಿ ನಾವು ಪಿ ಸಿ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.